ನಮಸ್ಕಾರ ಎಲ್ರಿಗೂ, ನಾನು ಜ್ಯೋತಿ. ವೆಲ್ಕಮ್ ಟು ಮೈ ಚಾನಲ್ JVSE ವ್ಲಾಗ್ಸ್. ಮೊನ್ನೆ ಕೆಲಸದ ಮೇಲೆ ಅಂತ ದಾವಣಗೆರೆಗೆ ಹೋಗಿದ್ವಿ. ಕೆಲಸ ಎಲ್ಲ ಆಯಿತು. ಇಡೀ ದಿನ ಸುತ್ತಾಡಿ ಸಂಜೆ ಕೆಲಸ ಮುಗೀತು. 6:30 ಅಷ್ಟೊತ್ತಿಗೆ ನಾವು SS ಮಾಲ್ ಇದೆಯಲ್ಲ, SS ಮಾಲ್ ಹತ್ರ ಬಂದ್ವಿ. ನನ್ನ ಮಗ ಮಮ್ಮಿ ಅಲ್ಲಿ ಬೌಲಿಂಗ್ ಐತಿ, ಆಟಾಡೋಣ, ಇದಕ್ಕೆ ಎಂತ ಕಾಫಿ ಕುಡಿಯೋಣ ಅಂದೆ. ನನಗೆ ಬೆಳಗ್ಗೆಯಿಂದ ಸುತ್ತಾಡಿ ಸಾಕಾಗಿತ್ತು. ಕಾಫಿ ಕುಡಿಯೋಣ ಅಂದೆ. ಬಾ ಇಲ್ಲಿ SS ಮಾಲಿಗೆ ಹೋಗೋಣ, ಅಲ್ಲಿ ಬೌಲಿಂಗ್ ಇದೆ, ಆಟಾಡೋಣ ಅಂದೆ. ಇಲ್ಲಪ್ಪ, ನಾನಂತರ ಆಟಾಡಲ್ಲ, ನೀನೇ ಆಡೋ ಅಂದೆ. ಇಲ್ಲ ಮಮ್ಮಿ, ನೀನು ಯಾವಾಗ ಆಡ್ಬೇಕು ಇದನ್ನೆಲ್ಲ, ಬಾ ನಿನ್ಗೆ ತೋರಿಸ್ತೀನಿ, ಆಟ ಆಡೋದೇ ಇವತ್ತು ಅಂಥೇಳಿ ಕರ್ಕೊಂಡು ಹೋಗಿ ನನಗಂತೂ ಸುಸ್ತಾಗಿತ್ತು. ಅಲ್ಲೇ ಸ್ವಲ್ಪ ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆದೆ. ನೀವು ಇಲ್ಲಿ ನೋಡ್ಬೋದು ನನ್ನ ಮುಖ ಇಡೀ ದಿನ ಓಡಾಡಿ ಸಾಕಾದಂಗಾಗಿತ್ತು. ಕಾರಲ್ಲೇ ಓಡಾಡಿದ್ರು ಕೂಡ ಯಾಕೋ ಇತ್ತೀಚಿನ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ದೆ ನಾನು ಹಳೆ ವಿಡಿಯೋದಲ್ಲಿ. ಅದೇ ಥರ ಆಗಿತ್ತು. ಆದರೂ ಇವಾಗ ಸ್ವಲ್ಪ ಪರವಾಗಿಲ್ಲ, ಸುಧಾರಿಸ್ಕೊಂಡಿದ್ದೀನಿ. ಹೋದ ತಕ್ಷಣ ಏನು ಅಂದರೆ ಒಂದು ಇದನ್ನು ತೊಗೊಂಡ, ಫಿಂಗರ್ ಚಿಪ್ಸ್ ತಿಂದು ಅದಾದಮೇಲೆ ಕೋಲ್ಡ್ ಕಾಫಿ ತೊಗೊಂಡ್ವಿ. ಕೋಲ್ಡ್ ಕಾಫಿ ಕುಡಿದು ಆಮೇಲೆ ಅದು ಬೌಲಿಂಗ್ ಆಟಾಡೋದಿತ್ತಲ್ಲ, ಅದನ್ನು ನಾನು ಫಿಲಮ್ಗಳಲ್ಲೆಲ್ಲ ನೋಡ್ತಿದ್ದೆ. ಆಮೇಲೆ ಬೇರೆಯವ್ರು ಆಟಾಡೋದೆಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ದೆ. ನನ್ನ ಮಗನೂ ಬೆಂಗಳೂರಿಗೆ ಹೋದಾಗ ಆಟಾಡಿ ಬಂದಿದ್ದ. ಲಾಸ್ಟ್ ಟೈಮ್ ಇಂಟರ್ನ್ಶಿಪ್ಪಿಗೆ ಅಂತ ಬೆಂಗಳೂರಿಗೆ ಹೋಗಿದ್ನಲ್ಲ, ಆವಾಗ ನಮ್ಮ ತಮ್ಮ ಅಂದರೆ ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ತಮ್ಮ ಮತ್ತು ನನ್ನ ಮಗ ಇಬ್ಬರು ಸೇರಿ ಆಟಾಡಿ ಬಂದಿದ್ರು. ಅದು ವಿಡಿಯೋ ಮಾಡ್ಕೊಂಬಂದು ನನಗೆ ತೋರಿಸಿದ್ದ. ಬಾ ಹೋಗೋಣ ಆಟಾಡೋಣ ಅಂತ ಕರ್ಕೊಂಡು ಹೋದ. ನೋಡಿ, ನಾನು ಈಗ ಕೋಲ್ಡ್ ಕಾಫಿ ಕುಡಿತಾ ಇದ್ದೀನಿ. ನನಗೆ ಹಲ್ಲು ನೋವು ಬೇರೆ ಇತ್ತಲ್ಲ, ಅದು ಕುಡಿಯೋದೇ ಕಷ್ಟ ಆಗಿತ್ತು ನನಗೆ. ಯಾಕಂದರೆ ಅದು ಕೋಲ್ಡ್ ಇತ್ತಲ್ಲ, ಸೀದಾ ಹೋಗಿ ಹಲ್ಲಿಗೆ ಟಚ್ ಆಗಿಬಿಟ್ರೆ ಹೊಸಡಿಗೆ ಅಷ್ಟೊಂದು ನೋವು ಆಗ್ತಾಯಿತ್ತು ನನಗೆ. ನಾವು ಫಸ್ಟಿಗೆಲ್ಲ ಒಬ್ಬರು ಆಟಾಡ್ತಾಯಿದ್ರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಆಟಾಡಿದ್ಮೇಲೆ ನಮ್ಮದು ಆಟಾಡೋದು ಅಂತ. ನಾನು ಕೂಡ ಆಟ ಆಡಿದ್ದೀನಿ, ನೀವು ನೋಡ್ಬೋದು. ನನಗೆ ಆಟಾಡೋಕ್ಕೆ ಬರ್ತಿರ್ಲಿಲ್ಲ. ಅವೆಲ್ಲ ಬಾಲೆಲ್ಲ ಅಷ್ಟು ಹೆವಿ ಇರ್ತಾವೆ. ಅದರಲ್ಲೇ ಸ್ವಲ್ಪ ಹಗುರ ಇರೋದನ್ನು ತಗೊಂಡು ನಾನು ಆಟ ಆಡಿದೆ. ನಾನೇ ಚೆನ್ನಾಗಿ ಬಾಲ್ ಹಾಕಿದೆ. ನೋಡ್ರಿ, ಇವಾಗ ನನ್ನ ಮಗ ಬಾಲ್ ಹಾಕ್ತಾ ಇದ್ದಾನೆ, ನಾನು ಕೂಡ ಹಾಕಿದ್ದೀನಿ. ನನ್ನದೇ ಸ್ಟ್ರೈಕ್ ಆಗಿಬಿಡ್ತು. ನನಗೆ ಆಟದ ಬಗ್ಗೆ ಏನೂ ಗೊತ್ತೇ ಇಲ್ಲ, ಏನು ಪಾಯಿಂಟ್ಸು ಏನು ಎತ್ತ ಅಂತ ಆಟಾಡೋದು ನೋಡಿದೆ. ಈ ಥರ ಬಾಲ್ ಹಾಕಬೇಕು ಅಂತ ಹೇಳ್ದೆ, ನಾನು ಕೂಡ ಆಡಿದೆ. ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಓಕೆ, ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೀವು ನೋಡಿ. ಚಿಕ್ಕದಾದಂತಹ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಕೂಡ ಈ ವಿಡಿಯೋನ ನೋಡ್ತಾ ಎಂಜಾಯ್ ಮಾಡಿ ಅಂತಲೇ ಹೇಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಅಲ್ಲಿವರೆಗೂ ಬಾಯ್.
you can